ನೋಡಿ ಜಸ್ಟ್ ಎಂಟ್ರಿ ಆದ್ವಿ ಇವಾಗ ಲಾಲ್ ಬಾಗ್ ಒಳಗೆ. ನೀವು ಎಂಟ್ರಿ ಆದ ತಕ್ಷಣ ನಿಮಗೆ ಇದು ಕಾಣಿಸುತ್ತೆ, ಯಾಕಂದ್ರೆ ವೆರೈಟಿ ಫ್ಲವರ್ಸ್ ಇದೆ. ಸೂಪರ್ ಆಗಿ ಮಾಡಿದ್ದಾರೆ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ ನಾನು. ಸಗದಾಗಿದೆ. ನೋಡಿ ಎಂಟ್ರಿ ಆದ್ರೆ ಪಾರ್ಲಿಮೆಂಟ್ ಸಂಸತ್ ಭವನ ಕಾಣುತ್ತೆ ನಿಮ್ಗೆ. ಇದು ಎಂಟ್ರೆನ್ಸ್. ಸಿಕ್ಕಾಪಟ್ಟೆ ರಶ್ ಇದೆ. ಚಿನ್ನಸ್ವಾಮಿ ಜನ ಇದ್ದೀರಾ ಇಲ್ಲ ನೀವು? ಹೌದು ನೋಡಿ, ದೊಡ್ಡ ಫ್ಯಾಮಿಲಿ ಅನ್ಸುತ್ತೆ. ನಮ್ದು ಕೂಡ ದೊಡ್ಡ ಫ್ಯಾಮಿಲಿ ಸರ್. ಇರ್ಲಿ ಸರ್. ಹೇಗಿದೆ ಸರ್ ಫಲ ಪ್ರದರ್ಶನ? ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದ್ರಿ ನೀವು, ಇಲ್ಲಿ ನೋಡಿ, ವಾವ್, ಇಲ್ಲಿ ಸಾಲಿಡ್ ಆಗಿದೆ. ಇದು ನೋಡ್ಬೇಕಾಗಿರೋದು. ಇದು ಫ್ಲಾಗ್ ಎಲ್ಲ ಹಾಕ್ಸ್ಕೊಂಡು ಏನ್ ಪಡಿ ನಿನ್ನ ಹೆಸರು? ಹೇಗಿದೆ ಎಲ್ಲ ನೋಡ್ದಲ್ಲ ಫ್ಲವರ್ಸ್? ಚೆನ್ನಾಗಿದ್ಯಾ? ಸೂಪರ್ ಆಗಿದ್ಯಾ? ಖುಷಿ ಆಯ್ತಾ? ಎಲ್ಲ ಮಕ್ಕಳು ನೋಡಕ್ ಬರ್ಬೇಕು ತಾನೆ? ಜೈ ಅಂಬೇಡ್ಕರ್. ಥ್ಯಾಂಕ್ ಯು ಸರ್. ನೋಡ್ತಾ ಇದ್ದೀರಾ, ಇದು ಜೀವ ವೃಕ್ಷ, ನೀಲಗಿರಿ ವೃಕ್ಷ. 200 ವರ್ಷ ಹಳೇದಿದು. ಲಾಲ್ ಬಾಗ್ ಅಲ್ಲಿ 200 ವರ್ಷ ಹಳೇದು ಮರದಿಂದ ಮಾಡಿರುವಂತದ್ದು ಇದು. ನೋಡ್ತಾ ಇದ್ದೀರಾ? ಆ ಕಡೆ ನೋಡಿದ್ರಿ ನೀವು. ಬಂಧುಗಳೇ, ನಾನು ಇವತ್ತು ಲಾಲ್ ಬಾಗ್ ಹತ್ರ ಇದ್ದೀನಿ. ಲಾಲ್ ಬಾಗ್ ಹತ್ರ ಏನಪ್ಪ ಅಂತಂದ್ರೆ ಫ್ಲವರ್ ಶೋ, 216th ಫ್ಲವರ್ ಶೋ ಅಂಡ್ ಆಲ್ಸೋ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆ. ಹಾಗಾಗಿ ಆಗಸ್ಟ್ 8ರಿಂದ ಆಗಸ್ಟ್ 19ನೇ ತಾರೀಕುವರೆಗೂ ಕೂಡ ಇದು ಫ್ಲವರ್ ಶೋ ಇರುತ್ತೆ. 216th ಫ್ಲವರ್ ಶೋ. ಬನ್ನಿ, ನಿಮ್ಗೆ ಏನೇನಿದೆ ಒಳಗೆಲ್ಲ ತೋರಿಸ್ತೀನಿ ಬನ್ನಿ. ನೋಡಿ ಜಸ್ಟ್ ಎಂಟ್ರಿ ಆದ್ವಿ ಇವಾಗ ಲಾಲ್ ಬಾಗ್ ಒಳಗೆ. ನೀವು ಎಂಟ್ರಿ ಆದ ತಕ್ಷಣ ನಿಮಗೆ ಇದು ಕಾಣಿಸುತ್ತೆ, ಯಾಕಂದ್ರೆ ಇಲ್ಲಿ ಫ್ಲವರ್ ಇಂದ ಡೆಕೋರೇಟ್ ಮಾಡಿದ್ದಾರೆ. ನೋಡ್ಬೋದು ನೀವು. ಸ್ವಾತಂತ್ರ್ಯೋತ್ಸವ 216ನೇ ಫಲ ಪುಷ್ಪ ಪ್ರದರ್ಶನ 2024. ಅದೇ ರೀತಿಯಾಗಿ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವ್ರಿಗೋಸ್ಕರ ಈ ಸಲ ಅರ್ಪಣೆ ಮಾಡಿದ್ದಾರೆ ಫಲಪುಷ್ಪ ಪ್ರದರ್ಶನನ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅವುಗಳನ್ನ ಅಲಂಕಾರ ಮಾಡಿದ್ದಾರೆ ನೋಡ್ಬೋದು. ಸಾಕಷ್ಟು ಜನ ವಿಸಿಟ್ ಕೊಡ್ತಾ ಇದ್ದಾರೆ, ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಹಾಕಿದ್ದಾರೆ ಸ್ವಾತಂತ್ರ್ಯೋತ್ಸವ 2016 ಫಲಪುಷ್ಪ ಪ್ರದರ್ಶನ 2024. ವಿಶ್ವ ವಿಜ್ಞಾನಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಷಯಾಧಾರಿತ ಇರುತ್ತೆ. ಇವತ್ತು ಅರ್ಪಿಸಿದ್ದಾರೆ. ಈ ಸಲ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಅವರಿಗೆ ಅರ್ಪಿಸಿದ್ದಾರೆ. ಅವರ ಒಂದು ಹಿಸ್ಟ್ರಿ ಅದನ್ನೆಲ್ಲ ಹೇಳ್ತಾರೆ. ನೋಡ್ಬೋದು ನೀವು. ಆಗಸ್ಟ್ 8ರಿಂದ ಆಗಸ್ಟ್ 19ವರೆಗೂ ಇರುತ್ತೆ. ಇಲ್ಲಿ ಹಾಕಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಒಂಥರ ಏನಾದ್ರು ಸ್ಕ್ರೂಸ್ ಅಂಡ್ ನಟ್ಸ್ ಇಂದ ಬರುತ್ತಲ್ಲ, ಆ ತರದಿಂದ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಿದ್ದಾರೆ. ನೋಡ್ಬೋದು. ಇದು ಇವಾಗ ನಿರ್ಮಾಣ ಮಾಡಿರೋದು, ಅಂದ್ರೆ ಇದು ಫಲ ಪ್ರದರ್ಶನಕ್ಕೋಸ್ಕರ ಇದನ್ನ ಮಾಡಿರೋದು. ಎಷ್ಟು ಚೆನ್ನಾಗಿದೆ ನೋಡಿ ಸ್ಟ್ಯಾಚ್ಯೂ ಅಂಬೇಡ್ಕರ್ದು. ಅದೇ ರೀತಿ ನೀವು ಇಲ್ಲಿ ಬಂದ್ರೆ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಪ್ರೀವಿಯಸ್ ಫ್ಲವರ್ ಶೋ ಇದೆಯೋ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ. ನೋಡ್ಬೋದು, ಇಲ್ಲಿ ಆಗ್ತಿದೆ ನೋಡಿ. ಇದೆ, ಬನ್ನಿ ಒಳಗೆ ಹೋಗೋಣ. ಇದು ಎಂಟ್ರೆನ್ಸ್. ನಿಜವಾಗ್ಲೂ ಬಹಳ ಚೆನ್ನಾಗಿದೆ. 19ವರೆಗೂ ಇರುತ್ತೆ, ಆಗಸ್ಟ್ 19ವರೆಗೂ ಇರುತ್ತೆ. ಬನ್ನಿ ಎಲ್ಲರೂ. ಅಲ್ಲಿ ನೋಡಿ, ಅಲ್ಲಿಂದ ಎಂಟ್ರೆನ್ಸ್. ಆ ಕಡೆಯಿಂದ ಎಂಟ್ರೆನ್ಸ್ ಬರಬೇಕು. ಅಲ್ಲಿಂದ ಬಂದ ತಕ್ಷಣ ಮತ್ತೆ ಈ ಕಡೆ ಒಳಗೆ ಹೋಗ್ತೀವಿ ನಾವು. ಡಾಕ್ಟರ್ MH ಮರಿಗೌಡ ಅವರು ತೋಟಗಾರಿಕೆ ಇಲಾಖೆ ನಿರ್ದೇಶಕರಾಗಿದ್ರು. 32 ವರ್ಷ ಸೇವೆ ಸಲ್ಲಿಸಿದರು. ಅವರ ಸ್ಟ್ಯಾಚ್ಯೂ ಇದೆ. ತೋಟಗಾರಿಕೆ ಕ್ಷೇತ್ರದಲ್ಲಿ ಸಾಧನೆ, ರಾಷ್ಟ್ರಕ್ಕೂ ಸ್ಫೂರ್ತಿ ನೀಡಿತು ಸಾಧನೆಯನ್ನು. ಹಾಗಾಗಿ ಅವ್ರು ಸ್ಟ್ಯಾಚ್ಯೂ ಮಾಡಿದ್ದಾರೆ ಇಲ್ಲಿ. ಸಗದಾಗಿದೆ. ನೀವು ಸ್ನಾಕ್ಸ್ ಏನಾದ್ರು ತಿನ್ನೋದಾದ್ರೆ ಜ್ಯೂಸ್ ಇದೆ, ಹಣ್ಣುಗಳಿದೆ, ಐಸ್ ಕ್ರೀಮ್ ಇದೆ. ಇದೆಲ್ಲ ಮಕ್ಳಿಗೆ ತಿನ್ನಿಸ್ಬೋದು, ನಾವುಗಳು ತಿನ್ಬೋದು ಟೈರ್ಡ್ ಆಗಿದ್ರೆ. HMT ವಾಚಸ್ದು.
ನೋಡಿ, ಇದು ಮಕ್ಕಳಿಗೆ ಒಂದು ಆಕರ್ಷಣೆ, ಚಿಲ್ಡ್ರನ್ಸ್ಗೆ ಅಟ್ರಾಕ್ಷನ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಸುತ್ತಲೂ ಹೇಗ್ ಕಾಣುತ್ತೆ ಅಂತ ನೋಡ್ಬೋದು. ಸಿಕ್ಕಾಪಟ್ಟೆ ಜನ ಬರ್ತಿದ್ದಾರೆ. ಇವತ್ತು ಬೇರೆ ಸಂಡೇ ಆದ್ರಿಂದ ಬಹಳಷ್ಟು ಜನ ಇದ್ದಾರೆ. ನೀವು ಬೇರೆ ದಿವಸ ಬಂದ್ರೆ, ವೀಕೆಂಡ್ ಅಂದ್ರೆ ಸ್ಯಾಟರ್ಡೆ ಸಂಡೇ ಬಹಳಷ್ಟು ಜನ ಇರ್ತಾರೆ. ಬೇರೆ ದಿವಸ ಬಂದ್ರೆ ಕಡಿಮೆ ಇರ್ತಾರೆ ಜನಗಳು. ಸಖತ್ತಾಗಿ ಮಾಡಿದ್ದಾರೆ ಫ್ಲವರ್ ಶೋ ಎಲ್ಲ. ಈ ತರ ಎಲ್ಲ ನ್ಯಾಚುರಲ್ ಇದೆಲ್ಲ ನೋಡ್ಬೇಕು ಬಂದು. ಯಾಕಂದ್ರೆ ನಾವು ಬರೀ ಏನಾಗಿದೆ ಅಂದ್ರೆ ಡೆಕೋರೇಷನ್ ಎಲ್ಲ ಆರ್ಟಿಫಿಷಿಯಲ್ ಆಗೋಗಿದೆ. ಡೆಕೋರೇಷನ್ ಇದೆಲ್ಲ ನ್ಯಾಚುರಲ್ ಹೂಗಳು, ಅದೆಲ್ಲ ಕಡೆ ನೋಡೋದಕ್ಕಾಗಲ್ಲ. ಅಲ್ಲಿ ನೋಡ್ಬೋದು, ಸ್ಟ್ಯಾಚ್ಯೂ ಮುಂದೆ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತ ನೋಡ್ಬೋದು. ಇದು ಯಾವ್ದು ಆರ್ಟಿಫಿಷಿಯಲ್ ಯಾವ್ದು ಇಲ್ಲ, ಎಲ್ಲ ನ್ಯಾಚುರಲ್ ಆಗಿರೋಂತ ಫ್ಲವರ್ಸ್. ಇಲ್ಲಿಂದ ತಗೊಂಡೋಗಿದ್ದಾರೆ. ಎಲ್ಲ ನ್ಯಾಚುರಲ್ ಫ್ಲವರ್ಸ್, ಯಾವ್ದು ಆರ್ಟಿಫಿಷಿಯಲ್ ಯಾವ್ದು ಇಲ್ಲ. ಇದು ನಮ್ಮ ಬೆಂಗಳೂರಿನ ಲಾಲ್ಬಾಗ್. ಆ ಕಾರ್ನರ್ ನೋಡಿದ್ರಿ ನೀವು, ಇಲ್ಲೂ ಅಷ್ಟೇ. ಅಲ್ಲಿ ಎಲ್ಲೋ ಹಾಕಿದ್ರೆ ಇಲ್ಲಿ ರೆಡ್ ಇಂದ ಬಂದಿದೆ, ವೈಟ್ ಅಂಡ್ ಎಲ್ಲೋ ಹಾಕಿದ್ರೆ ಅಲ್ಲಿ. ಅಲ್ಲೂ ಅಷ್ಟೇ, ಇಲ್ಲೂ ರೆಡ್ ಅಲ್ಲೂ ರೆಡ್. ಆ ಎರಡು ಕಾರ್ನರು ನಿಮ್ಗೆ, ಆ ಎರಡು ಕಾರ್ನರ್ ಕೂಡ ವೈಟ್ ಅಂಡ್ ಎಲ್ಲೋ. ಇಲ್ಲಿ ರೆಡ್ ಕೊಟ್ಟಿದ್ದಾರೆ ಎರಡು ಕಾರ್ನರು. ಅಲ್ಲಿ ಮಧ್ಯೆ ಕೂಡ ಫ್ಲವರ್ಸ್ ಇದು ಮಾಡಿದ್ದಾರೆ. ಇಲ್ಲಿಂದ ಎಂಟ್ರೆನ್ಸ್ ಆಗಿ ಬಂದ್ವಿ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಮಕ್ಕಳನ್ನೆಲ್ಲ, ಚಿಲ್ಡ್ರನ್ಸ್ ಎಲ್ಲ ಕರ್ಕೊಂಡ್ಬನ್ನಿ. 19ನೇ ತಾರೀಕುವರೆಗೂ ಇದೆ, ಆಗಸ್ಟ್ 19ವರೆಗೂ ಇರುತ್ತೆ. ಚೆನ್ನಾಗಿದೆ, ನೀವು ನೋಡ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಒಳಗೋಣ ಬನ್ನಿ. ಇದ್ರಲ್ವಾ, ಇವಾಗ ಗ್ಲಾಸ್ ಹೌಸ್ ಹೋಗೋಣ ಬನ್ನಿ. ಇಲ್ಲಿ ಮೇಲೆ ಏನಪ್ಪಾ ಅಟ್ರಾಕ್ಷನ್ ಅಂತ ಹೇಳಿದ್ರೆ, ಲಾಲ್ಬಾಗ್ ಅಲ್ಲಿ ಗ್ಲಾಸ್ ಹೌಸ್ ನಿಮಗೆ ಕಾಣಿಸ್ತಾ ಇದೆ. ಇಲ್ಲೇ ತೋರಿಸ್ತಾ ನೋಡಿ. ಈಗ ಬಂದ್ರೆ ನೀವು, ಇಲ್ಲೆಲ್ಲ ಬೋರ್ಡ್ಗಳು ಹಾಕಿದ್ದಾರೆ. ಗಾಜಿನ ಮನೆ, ಲೆಫ್ಟ್ ಪೂರ್ವ ದ್ವಾರ, ಶೌಚಾಲಯ ಇರುತ್ತೆ. ಇನ್ನೆಲ್ಲ ಇದೆ ನೋಡಿ. ಇಲ್ಲೆಲ್ಲ ಟ್ರೀ ಫಾಸಿಲ್ ಇದೆ, ಎಲ್ಲಾ ತರ ಇದೆ, ನೀವು ನೋಡ್ಕೊಳ್ಬಹುದು. ಪಶ್ಚಿಮ ದ್ವಾರ ಈ ಕಡೆ. ನೀವು ಗಾಜಿನ ಮನೆ ಅಂದ್ರೆ ಈಗ ಬರ್ಬೇಕಾಗುತ್ತೆ. ಇನ್ನು ಆ ಕಡೆನೂ ಹೋಗ್ಬೋದು, ನಂತರ ಹೋಗೋಣ. ಅಲ್ಲಿ ನೋಡಿ ಕಾರಂಜಿ ಇದೆ, ಕಾರಂಜಿ ಬೇಕಾದ್ರೆ ಹೋಗಿ ಬಂದ್ಬಿಡೋಣ ಬನ್ನಿ. ಕಾರಂಜಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಸಗದಾಗಿದೆ ಕಾರಂಜಿ. ಹಲೋ ಶಂಕರ್, ನೋಡ್ತಾ ಇದ್ದೀರಾ? ಅಲ್ಲೂ ಕೂಡ ಅಷ್ಟೇ, ಎಲ್ಲ ಫ್ಲವರ್ಸ್ ಹೌಸ್ ಇದೆ. ನೀವು ವೆಹಿಕಲ್ ಕೂಡ ಅರೇಂಜ್ ಮಾಡಿರ್ತಾರೆ, ಅಂದ್ರೆ ಒಳಗಿನ ವೆಹಿಕಲ್ ಬರುತ್ತೆ. ಪೊಲ್ಯೂಷನ್ ಫ್ರೀ ವೆಹಿಕಲ್, ಎಲೆಕ್ಟ್ರಿಕ್ ವೆಹಿಕಲ್, ಅದರಲ್ಲೂ ಕೂಡ ನೀವು ಸುತ್ತಾಡ್ಬೋದು. ನೋಡಿದ್ರಿ. ಇವಾಗ ನೆಕ್ಸ್ಟ್ ಗಾಜಿನ ಮನೆ ಹತ್ರ ಹೋಗೋಣ. ಸುಪ್ರಭಾತ ಫಿಲಮ್ ಅಲ್ಲಿ ನೋಡ್ಬೋದು ನೀವು, ವಿಷ್ಣುವರ್ಧನ್ ಫಿಲಮ್ ಅಲ್ಲಿ ಇದು ತೋರಿಸಿದ್ದಾರೆ. ಅಂದ್ರೆ ಇವಾಗ ಕಾಮಗಾರಿ ನಡೀತಾ ಇದೆ, ವಾದ್ಯ ರಾಗ ಅಂತ ಹೇಳಿದ್ದು. ಬನ್ನಿ ಇವಾಗ ಗ್ಲಾಸ್ ಹೌಸ್ ಹೋಗೋಣ ಬನ್ನಿ. ಗಾಜಿನ ಮನೆ ಲಾಲ್ಬಾಗ್ ಅಲ್ಲಿ ಮೇನ್ ಅಟ್ರಾಕ್ಷನ್ ಅಂತ ಇದೆ. ನೋಡಿ, ನಿಮಗೆ ಎಲ್ಲಿ ಹೋದ್ರು ಕೂಡ ಆಪ್ಕಾಮ್ಸ್ ಏನಿದೆ ಎಲ್ಲಾ ಕಡೆ ಸಿಗುತ್ತೆ. ಜ್ಯೂಸಸ್, ಗ್ರೇಪ್ಸ್ ಅಂಡ್ ಮ್ಯಾಂಗೋ ಇರುತ್ತೆ, ಎಲ್ಲಾ ಫೆಸಿಲಿಟಿ ಇದೆ. ಇಲ್ಲೊಂದು ಕಾರಂಜಿ ಇದೆ, ಇಲ್ಲೂ ಅಷ್ಟೇ ಫ್ಲವರ್ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಅಂದ್ರೆ ನ್ಯಾಚುರಲ್ ಫ್ಲವರ್ಸ್ ನೋಡ್ಬೋದು ನೀವು. ಎಲ್ಲ ಕಡೆ ಫ್ಲವರ್ಸ್ ಇದೆ, ಸುತ್ತಲೂ ಫ್ಲವರ್ಸ್ ಇದೆ. ಇಲ್ಲಿರೋದು ಡಾಕ್ಟರ್ BR ಅಂಬೇಡ್ಕರ್ ಅವರ, ಸಂವಿಧಾನ ಶಿಲ್ಪಿ ಅವರ ಒಂದು ಹಿಸ್ಟ್ರಿ, ಚರಿತ್ರೆ ಅವ್ರದ್ದು. ಅವ್ರಿಗೆ ಈ ಸಲ ಸಮರ್ಪಣೆ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ? ಸಂಸತ್ ಭವನ, ನ್ಯೂ ಪಾರ್ಲಿಮೆಂಟ್ ಏನಿದೆ ಸಂಸತ್ ಭವನ ಅದಿದು. ಇಲ್ಲ, ಐ ಥಿಂಕ್ ಇಟ್ಸ್ ಓಲ್ಡ್ ಪಾರ್ಲಿಮೆಂಟ್, ಸಂಸತ್ ಭವನ.
ನೋಡ್ತಾ ಇದ್ದೀರಾ, ದೊಡ್ಡದು ಮಾಡಿ ತೋರಿಸ್ತೀನಿ ನಾನು. ಇದೇ ಮೇನ್ ಫ್ಲವರ್ ಮಾಡಿದಾರಲ್ವಾ, ಇದು ಗಾಜಿನ ಮನೆ, ಸೈಡ್ಗೆಲ್ಲ ಓಪನ್ ಇದೆ. ಬಂದು ಒಂದ್ಸಲಿ ವಿಸಿಟ್ ಮಾಡಿ, ಸೂಪರ್ ಆಗಿದೆ. ನಾನು ಒಳಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ನೋಡಿ ಕ್ಯೂ ಎಷ್ಟಿದೆ, ಕ್ಯೂ ನೋಡಿ, ಸಿಕ್ಕಾಪಟ್ಟೆ ಕ್ಯೂ ಇದೆ. ಕ್ಯೂ ಇಂದ ಹೋಗ್ಬೇಕಾಗುತ್ತೆ. ಹೋಗೋಣ ಬನ್ನಿ, ಹೊರಗೆ ಹೋಗೋಣ ಬನ್ನಿ. ಕ್ಯೂ ತೋರಿಸಿ ನೋಡ್ಬೋದು, ಎಷ್ಟು ಇದೆ ನೋಡಿ, ಸಿಕ್ಕಾಪಟ್ಟೆ ಕ್ಯೂ ಇದೆ ನೋಡಿ. ಇಲ್ಲೂ ಹಾಕಿದ್ದಾರೆ ಭೀಮಾ ಸಂದೇಶ ಅಂತೇಳಿ. ಈ ಸಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಮರ್ಪಣೆ ಮಾಡಿದ್ದಾರೆ. 216th ಫ್ಲವರ್ ಶೋ. ಇಲ್ಲಿ ನೋಡ್ಬೋದು ನೀವು, ತೋಟಗಾರಿಕೆ ಇಲಾಖೆಯಿಂದ ಕೆಲವು ಮಾಹಿತಿ ಇದೆ ಇಲ್ಲಿ. ತಾಳೆ ಬೆಳೆ ಜೀವನ ಚಕ್ರ, ಆಯಿಲ್ ಪಾಮ್ ಲೈಫ್ ಸೈಕಲ್ ಹೆಂಗಿರುತ್ತೆ ಅನ್ನೋದು ನಿಮ್ಗೆ ನಾನು ಹೇಳ್ತೀನಿ. ಅದೇ ರೀತಿ ಇದು ಕರ್ನಾಟಕ ಸರ್ಕಾರದಿಂದ ತೋಟಗಾರಿಕೆ ಇಲಾಖೆಯಿಂದ ಮಾಡಿದ್ದಾರೆ. ನೋಡ್ಬೋದು ನೀವು. ನಾನು ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಇದ್ರ ಬಗ್ಗೆ ಹೇಗಾಗುತ್ತೆ ತಾಳೆ ಬೆಳೆ ಜೀವನ ಚಕ್ರ ತಿಳಿಸ್ಕೊಡ್ತೀನಿ ನೋಡಿ. ಮೊಳಕೆ ಬೀಜಗಳು ದೊಡ್ಡ ಮಾಡಿ, ಬಿಡಿ ತಾಳೆ ಹಣ್ಣುಗಳು, ಮೊಳಕೆ ಬೀಜಗಳು, ಬಿಡಿ ತಾಳೆ ಹಣ್ಣುಗಳು, ಹೆಸರು ತೋರಿಸಿ. ಕಚ್ಚಾ ತಾಳೆ ಎಣ್ಣೆ ಇದು, ಅದೇ ಸಂಸ್ಕರಿಸಿದ ತಾಳೆ ಎಣ್ಣೆ. ತಾಳೆ ಎಣ್ಣೆಯ ವಿವಿಧ ಉತ್ಪನ್ನಗಳು ಇಲ್ಲಿದೆ. ಇಲ್ಲಿ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ. ನಾಟಿ ಮಾಡಲು ಸಿದ್ಧ ಇರುವ ತಾಳೆ ಸಸಿಗಳು ಇವೆಲ್ಲ. ನಾಟಿ ಮಾಡಲು ಸಿದ್ಧವಿರುವ ತಾಳೆ ಸಸಿಗಳು. ಬ್ಯಾಕ್ ಬನ್ನಿ. ದ್ವಿತೀಯ ಹಂತದ ತಾಳೆ ಸಸಿಗಳು ಇಲ್ಲೆಲ್ಲ ಇದೆ. ಅದೇ ರೀತಿಗೆ ಗಂಡು ಹೂವು, ಹೆಣ್ಣು ಹೂವು ನೋಡಿ. ಇದು ಗಂಡು ಹೂವು, ಇದು ಹೆಣ್ಣು ಹೂವು. ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು. ಇಲ್ಲೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಿಮಗೆ. ಮಾಗಿದ ತಾಳೆಗೊನೆ, ಮಾಗಿರುತ್ತೆ ಫುಲ್ ಅದು. ಇಲ್ಲಿ ತಾಳೆ ಕರ್ನಲ್ ಬೀಜಗಳು, ತಾಳೆ ಹಣ್ಣಿನ ನಾರು ಯಾವ ರೀತಿ ಇದೆ ಅಂತ ನೋಡಿ. ಇಲ್ಲಿದೆ. ಯಾವ್ದಾದ್ರು ಮುಟ್ಬಾರ್ದು, ಯಾಕಂದ್ರೆ ಎಲ್ಲರೂ ನೋಡ್ಬೇಕಲ್ವಾ, ಯಾವ್ದು ಕೂಡ ಹಾಳಾಗ್ಬಾರ್ದು. ಅದೇ ರೀತಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇಲ್ಲಿ ತೋಟಗಾರಿಕೆ ಇಲಾಖೆ ಎಲ್ಲ ಹಾಕಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ, ನೀವು ನೋಡ್ಬೋದು. ಬಂದು ಬನ್ನಿ ನೋಡಿ. ಕ್ಯೂ ನೋಡಿ ಎಷ್ಟಿದೆ ನೋಡಿ. ಗ್ಲಾಸ್ ಹೌಸ್ಗೆ ಒಳಗೆ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಕ್ಯೂ ಇದೆ. ಹೋಗೋಣ ಉಮಾಶಂಕರ್. ಕ್ಯೂ ಎಷ್ಟಿದೆ ನೋಡಿ ಉಮಾಶಂಕರ್, ಸಿಕ್ಕಾಪಟ್ಟೆ ಇದೆ ಅಲ್ವಾ. ಸಾಲಾಗಿ ಬನ್ನಿ. ಎಸ್, ಇವಾಗ ಗಾಜಿನ ಮನೆ ಒಳಗೆ ಹೋಗ್ಬೋಣ. ಈ ಕ್ಯೂ ಅಲ್ಲಿ ಹೋಗ್ಲೇಬೇಕು. ನಾವು ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋಣ. ಫುಲ್ ಜನ ಇದ್ದಾರೆ, ಬಹಳ ಜನ ಇದ್ದಾರೆ. ಅಲ್ಲಿ ನೋಡ್ಬೋದು ನೀವು ಫೌಂಟೈನ್, ಕಾರಂಜಿ. ಈಗ ಎಂಟ್ರಿ ಆಗ್ತಾ ಇದೀವಿ. ಫುಲ್ ರಶ್ ಇದೆ ಸರ್ ಅಲ್ವಾ? ಹೌದೌದು. ನೋಡಿ, ಎಂಟ್ರಿ ಆಗಿದೆ. ಪಾರ್ಲಿಮೆಂಟ್, ಸಂಸತ್ ಭವನ ಕಾಣುತ್ತೆ ನಿಮ್ಗೆ. ಇದು ಎಂಟ್ರೆನ್ಸ್. ಸಿಕ್ಕಾಪಟ್ಟೆ ರಶ್ ಇದೆ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಮೇನ್ ಬನ್ನಿ, ಪಾರ್ಲಿಮೆಂಟ್ ತೋರಿಸ್ತೀನಿ. ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತೀರಾ. ವರ್ಷ ನೋಡ್ಬೋದು ನೀವು. ಅಣ್ಣ ಸ್ವಲ್ಪ ಈ ಕಡೆ ಬನ್ನಿ. ಉಮಾಶಂಕರ್ ಅವ್ರಿಗೆ ಕೊಡ್ತೀನಿ ಕೊಡಿ ನೋಡೋಣ ಸರ್. ಝೂಮ್ ನೋಡ್ತಾ ಇದ್ದೀರಾ ಪಾರ್ಲಿಮೆಂಟ್. ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೋಡ್ಬೋದು ಪಾರ್ಲಿಮೆಂಟ್ ನೋಡ್ಬೋದು ನೀವು. ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ ನೋಡ್ಬೋದು. ಬುದ್ಧನ ಸ್ಟ್ಯಾಚ್ಯೂ ಇದೆ. ಮತ್ತೆ ಇಲ್ಲೆಲ್ಲ ಬಂದ್ರೆ ನಿಮಗೆ ಫ್ಲವರ್ಸ್ ಇದೆ.
ಫುಲ್ ಫ್ಲವರ್ಸ್ ಇದೆ. ಎಲ್ಲ ಫ್ಲವರ್ಸ್ ನೋಡಿ, ಸ್ಟ್ಯಾಚ್ಯೂ ಇದೆ. ಬಂದ್ವಿ ಪಾರ್ಲಿಮೆಂಟ್ ಏನಿದೆ, ಹೂವಿನಿಂದ ಅಲಂಕಾರ ಮಾಡಿದ್ದಾರೆ, ಎಲ್ಲ ಫ್ಲವರ್ಸ್ ಇಂದ ಅಲಂಕಾರ ಮಾಡಿದ್ದಾರೆ ಫುಲ್ಲು. ಬುದ್ಧನ ಸ್ಟ್ಯಾಚ್ಯೂ. ನೋಡ್ಬೋದು ಫ್ಲವರ್ಸ್, ಈಗ ಗೊತ್ತಾಗುತ್ತೆ ನಿಮ್ಗೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ನೋಡ್ತಾ ಇದ್ದೀರಾ. ನೋಡ್ತಾ ಇದ್ದೀರಾ ಪಾರ್ಲಿಮೆಂಟ್, ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ. ಅದೇ ರೀತಿ ನಿಮಗೆ ಬುದ್ಧಂದಿದೆ. ಇಲ್ಲಿ ಬಂದ್ರಿ ನೀವು, ಇಲ್ಲಿ ನೋಡಿ, ವಾವ್, ಇಲ್ಲಿ ಸಾಲಿಡ್ ಆಗಿದೆ. ಇದು ನೋಡ್ಬೇಕಾಗಿರೋದು ಅಂಬೇಡ್ಕರ್ ಅವ್ರದ್ದು. ನೋಡ್ತಾ ಇದೀರಲ್ವಾ, ಸಾಲಿಡ್ ಆಗಿದೆ ನೋಡಿ. ಸಾಲಿಡ್ ಆಗಿದೆ, ಅಂಬೇಡ್ಕರ್ ಅವರು ಇದು ಮಾಡಿದ್ದಾರೆ, ಸೂಪರ್ ಆಗಿದೆ. ಅದೇ ರೀತಿ ನಿಮಗೆ ತೋರಿಸ್ತೀನಿ ಬನ್ನಿ, ಆ ಕಡೆ ಹೋಗಿ. ನೋಡ್ಬೋದು, ಸಖತ್ತಾಗಿದೆ. ಇಲ್ಲಿ ಕೂಡ ಅಷ್ಟೇ. ಎಲ್ಲ ಸೆಲ್ಫಿ ತಗೊಳಕ್ಕೆ ಇದಕ್ಕೆಲ್ಲ ಸಖತ್ತಾಗಿ ಮಾಡಿದ್ದಾರೆ. ಇದು ನೋಡ್ಬೋದು ನೀವು, ಭೀಮ ಜನ್ಮಭೂಮಿ ಅಂತೇಳಿ ಇದನ್ನ ಮಾಡಿದ್ದಾರೆ. ಇನ್ಫಾರ್ಮೇಶನ್ ಎಲ್ಲ ಇದೆ, ಪೌಸ್ ಮಾಡಿ ನೋಡ್ಕೊಳ್ಳಿ. ನೋಡಿ, ಇದೆಲ್ಲ ಸೆಲ್ಫಿ ಮಾಡೋದಕ್ಕೆ ತಗೊಳ್ಳೋದಕ್ಕೆಲ್ಲ ಇದು ಮಾಡಿದ್ದಾರೆ ಕಾರ್ನರ್ ಅಲ್ಲಿ. ನೋಡ್ಬೋದು ನೀವು. ಇದು ಸಂಸತ್ ಭವನದ್ದು ಬ್ಯಾಕ್ ಸೈಡ್ ಬರ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಜನ, ಎಷ್ಟಾಗುತ್ತೆ ಅಷ್ಟು ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇದು ಸಂಸತ್ ಭವನ, ಬ್ಯಾಕ್ ಸೈಡ್ ಬಂದೆ. ಇಲ್ಲೂ ಕೂಡ ನೋಡಿ ಬಂದೆ. ಗ್ಲಾಸ್ ಹೌಸ್, ಇಲ್ಲಿ ನಿಮಗೆ ಶಾಂತಿ ಕ್ರಾಂತಿ ಫಿಲಂ ಕೂಡ ತೆಗೆದಿದ್ರು. ಒಂದು ಹಾಡಿದೆ ಇಲ್ಲಿ, ಸಾಂಗ್ ಇಲ್ಲಿ ಇದು ಮಾಡಿದ್ದಾರೆ. ನೋಡ್ತಾ ಇದ್ದೀರಾ, ಎಲ್ಲೋದ್ರು ಅಂಬೇಡ್ಕರ್ ಕಾಣಿಸುತ್ತೆ ನಿಮಗೆ. ಯಾಕಂದ್ರೆ ಅವರಿಗೆ ಸಮರ್ಪಣೆ ಮಾಡಿದ್ದಾರೆ ಈ ಸಲ. ನೋಡ್ಬೋದು, ಇಲ್ಲಿ ನೋಡ್ಬೋದು ನಿಮಗೆ ಎಂಟ್ರೆನ್ಸ್ ಸಿಗುತ್ತೆ. ನೋಡಿ, ತೋರಿಸ್ತೀನಿ ನಾನು, ಝೂಮ್ ಮಾಡಿ. ಬ್ಯಾಕ್ ಸೈಡ್ ಇಂದ ಇದು ಹಿಂಗ್ ಕಾಣುತ್ತೆ ನೀವು. ಅಂಬೇಡ್ಕರ್ ಅವರು ಮತ್ತು ಅವರ ಧರ್ಮಪತಿ ಅವರ ಸ್ಟ್ಯಾಚ್ಯೂ ಕೂಡ ಇದೆ, ನೋಡ್ತಾ ಇದ್ದೀರಾ. ಅಂಬೇಡ್ಕರ್ ಅಂಡ್ ಅವರ ಧರ್ಮಪತಿ ಸ್ಟ್ಯಾಚ್ಯೂ ಇದೆ. ಇಲ್ಲಿ ಬನ್ನಿ.
ಇವತ್ತು ಸಖತ್ ಬಿಸಿಲಿದೆ ನೋಡಿ. ಉಲ್ಲಾಸ್ ಅಗರಬತ್ತಿ ಅವರು ಇದ್ ಮಾಡಿದ್ದಾರೆ. ಇದು ರಾಮ ಮಂದಿರ ಇದೆ ಇದು ಟೆಂಪಲ್. ಅದೇ ರೀತಿ ಬರ್ಬೋದು ಈ ಕಡೆ ಎಲ್ಲ ಫುಲ್. ಕೋರೆಗಾಂವ್ ಜಯಸ್ತಂಭ. ಓಕೆ ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರು ಇದು ಮಾಡಿರೋದು ನೋಡಿ. ಎಲ್ಲ ನೋಡ್ಬೋದು ನೀವು. ಸಾರಿ, ಇಲ್ಲೆಲ್ಲ ನೋಡಿ ಸೆಲ್ಫಿ ತಗೊಳ್ಳೋದಕ್ಕೆ. ಇಲ್ಲಿ ಇದು ಸೆಲ್ಫಿ ತಗೋಬಹುದು ನಿಂತ್ಕೊಂಡು. ಎಲ್ಲ ಬಹಳಷ್ಟು ಜನ ಅದೇ ಮಾಡ್ತವ್ರೆ ಇಲ್ಲಿ. ಫಸ್ಟ್ ಇಲ್ಲೂ ಅಷ್ಟೇ ಎಲ್ಲಾ ಕಡೆ ಮಾಡಿದ್ದಾರೆ ಸೆಲ್ಫಿ ತಗೊಳ್ಳೋದಕ್ಕೆ. ಇಲ್ಲೂ ಅಷ್ಟೇ ನಿಂತ್ಕೊಂಡು ಸೆಲ್ಫಿ ತಗೊಬೋದು ನೀವು ನೋಡಿ. ಇನ್ನೆಲ್ಲ ಗೊತ್ತಾಗುತ್ತೆ ನಿಮಗೆ. ಸಾರಿ, ಹೋಗಿ ನೋಡ್ತಾ ಇದೀರಾ ನೀವು. ಪಾರ್ಲಿಮೆಂಟ್ ಒಂದು ರೌಂಡ್ ಹಾಕಿದೀನಿ, ಫುಲ್ ಸುತ್ತಲೂ ಬರ್ತಾ ಇದೆ. ಎಷ್ಟು ಜನ ಇದಾರೆ ಅಂತ ನೋಡ್ಬೋದು ನೀವು. ಸಿಕ್ಕಾಬಿಟ್ಟೆ ನೋಡಿ. ಎಲ್ಲ ಕಾರ್ನರ್ ಬಂದ್ರೆ ಫ್ಲವರ್ಸ್ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಸೆಲ್ಫಿ ತಗೊಳ್ಳೋದಕ್ಕೆ. ನೋಡ್ಬೋದು. ಇಲ್ಲೂ ಅಷ್ಟೇ ಇದು ಪಾರ್ಲಿಮೆಂಟ್ ಸೌಂಡ್ ರೌಂಡ್ ಹೊಡಿತಾ ಇದೆ. ಎಂಡ್ ಆಗುತ್ತೆ. ಇಲ್ಲಿಂದ ಬಂದ್ರೆ ಪಾರ್ಲಿಮೆಂಟ್ ಎಂಡ್ ಆಗುತ್ತೆ. ಉಮಾಶಂಕರ್ ಒಂದು ರೌಂಡ್ ಸೀದಾ ಒಂದು ರೌಂಡ್ ಆಗಿದೆ ನೋಡ್ತಿದಾರ. ಹಾಗೆ ಏನು ನೀರು ಕೂಡ ಸ್ಪಾರ್ಕ್ಲಿಂಗ್ ನೋಡಿ. ನೀರು ಎಲ್ಲ ಬರ್ತಾ ಇರುತ್ತೆ ಲೈಟ್ ಆಗಿ, ಯಾಕಂದ್ರೆ ಹೂಗಳು ಇದಾಗುತ್ತಲ್ಲ, ಎಲ್ಲ ನ್ಯಾಚುರಲ್ ಹೂಗಳಿಂದ ಮಾಡಿರೋದು ಇದು. ಇಲ್ಲಿ ನೋಡ್ಬೋದು ನೀವು ಸಂವಿಧಾನ, ಭಾರತ ಸಂವಿಧಾನ ಪೀಠಿಕೆ ಇಲ್ಲಿದೆ. ಇಲ್ಲಿ ನೋಡಿದ್ರೆ ನಿಮಗೆ ಭಾರತ ಸಂವಿಧಾನ ಪೀಠಿಕೆ, ಇಂಡಿಯನ್ ಫ್ಲಾಗ್ ಇದೆ. ಸಂವಿಧಾನದ ಏನು ಪ್ರಿಯಂಬಲ್ ಪೀಠಿಕೆ ಏನಿದೆ ಅದೆಲ್ಲ ಹಾಕಿದ್ದಾರೆ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋಲಮ್ ಅಲ್ಲಿ ಇದೆಯಾ, ಅದಿದೆಯಾ ಫುಲ್ ಅಲ್ಲಿದೆ ಪ್ರಿಯಾಂಬಲ್ ಅದೇನಿದೆ. ಬನ್ನಿ ಹಾಗೆ ಒಂದು ರೌಂಡ್ ಹಾಕೋಣ ಬನ್ನಿ. ನೋಡ್ಬೋದು ಇಲ್ಲಿ. ಅಲ್ಲಿ ಭಾರತದ ಸಂವಿಧಾನ ಪುಸ್ತಕಗಳೆಲ್ಲ ಮಾಡಿದ್ದಾರೆ, ಅಂಬೇಡ್ಕರ್ ಮಾಡಿದ್ದಾರೆ ಫುಲ್. ಈ ಸಲ ಏನಪ್ಪಾ ಅಂತಂದ್ರೆ ಅಂಬೇಡ್ಕರ್ ದಾರ್ಶನಿಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೆಲ್ಲ ಏನಪ್ಪಾ ಅಂದ್ರೆ ಈ ಸಲ ಅವರ ಒಂದು ಜೀವನ ಅವ್ರಿಗೋಸ್ಕರ ಮುಡುಪಾಗಿಟ್ಟು ಮಾಡಿದ್ದಾರೆ. ಇದು ಅಂದ್ರೆ ಅವ್ರ ಸಾಧನೆ ಏನ್ ಮಾಡಿದಾರೆ ಜೀವನದಲ್ಲಿ, ಅವರು ಒಂದು ಆ ಸಾಧನೆಯನ್ನ ಬಿಂಬಿಸಿದ್ದಾರೆ. ಅವರ ಬಾಲ್ಯದಿಂದ ಹೇಗ್ ಬೆಳೆದು ಬಂದ್ರು, ಏನು ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಮತ್ತೆ ಈ ರೀತಿಯಾಗಿ ಸಂವಿಧಾನ ಶಿಲ್ಪಿ ಎಲ್ಲ ಮೂಡಿಸಿ ನೋಡ್ಬೋದು ಇಲ್ಲಿ ನೀವು. ರಾಜಗೃಹದಲ್ಲಿ ತಮ್ಮ ಕುಟುಂಬದೊಂದಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಫ್ಯಾಮಿಲಿ ಕೂಡ ಇದೆ, ಆ ಚಿತ್ರ ಕೂಡ ಹಾಕಿದ್ದಾರೆ ಅಲ್ಲಿ. ಎಲ್ಲ ಇದೆ. ಎಡದಿಂದ ಬಲಕ್ಕೆ ಯಶವಂತರಾವು ಮಗ ಡಾಕ್ಟರ್ ಅಂಬೇಡ್ಕರ್, ಶ್ರೀಮತಿ ರಮಾಬಾಯಿ ಹೆಂಡತಿ, ಶ್ರೀಮತಿ ಲಕ್ಷ್ಮೀಬಾಯಿ ಹಿರಿಯಣ್ಣನ ಹೆಂಡತಿ ಮತ್ತು ಮುಕುಂದರಾವ್ ಸೋದರ ಸಂಬಂಧಿ ಆ ಚಿತ್ರ ಇದೆ. ಅದೇ ರೀತಿ ಆಯ್ತು, ಇಲ್ಲಿಗೆ ಎಂಡ್ ಆಗುತ್ತೆ. ಮತ್ತೆ ಇವಾಗ ನಾವು ಹೊರಗೆ ಹೋಗ್ತೀವಿ. ಸ್ವಲ್ಪ ನೋಡ್ತಾ ಇದ್ದೀರಾ ಅಶೋಕ ಚಕ್ರ, ಇಲ್ಲೂ ಕೂಡ ಎಂಡ್ ಆಗುತ್ತೆ. ಇಲ್ಲಿ ಏನು ಹೊರಗೆ ಬಂದು ಅಲ್ಲಿಂದ ಹೊರಗೆ ಹೋಗ್ತೀವಿ. ಇಲ್ಲಿ ಸಂತ ಕಬೀರ ಇವ್ರಿಗೆ ಹಾಕಿದ್ದಾರೆ ನೋಡಿ. ಇಲ್ಲೂ ಅಷ್ಟೇ ಫ್ಲವರ್ಸ್ ಇದೆ. ಒಂದು ರೌಂಡ್ ಫುಲ್ ಆಯ್ತು. ಒಂದು ರೌಂಡ್ ಹೊಡಿಯೋ ಅಷ್ಟೊತ್ತಿಗೆ ಬಹಳ ಟೈಮ್ ಹಿಡಿಯುತ್ತೆ. ನೀವು ನೋಡ್ಬೋದು, ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕು. ಇನ್ನ ಸಮಾಧಾನವಾಗಿ ನೋಡ್ಬೇಕಂದ್ರೆ 1 ಅವರ್ ಹಿಡಿಯುತ್ತೆ. ಏನು ಗ್ಲಾಸ್ ಹೌಸ್ ಇದೆಯಲ್ಲ 1 ಅವರ್ ಹಿಡಿಯುತ್ತೆ ನಿಮಗೆ ನೋಡಿ. ಇಲ್ಲಿ ಒಂದು ರೌಂಡ್ ಆಯ್ತು, ಫುಲ್ ಒಂದು ರೌಂಡ್ ಆಯ್ತು. ಇಲ್ಲಿಗೆ ದೊಡ್ಡದು ಮಾಡಿ ಅದು ರೌಂಡ್ ಆಯ್ತು. ಇವಾಗ ಹೊರಗೆ ಹೋಗ್ತಾ ಇದೀವಿ ನೋಡಿ, ಹೊರಗೆ ಹೋಗ್ತಾ ಇದೀವಿ. ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ಜನ ಇದೆ ಅಂತಾರೆ. ಇಲ್ಲಿ ಎಷ್ಟು ಜನರಿದ್ದಾರೆ ನೋಡಿ, ಸಿಕ್ಕಾಪಟ್ಟೆ ಜನರಿದ್ದಾರೆ. ನೀವು ಕಾಣಿಸ್ತಾ ಇದೆಯಾ? ಸಿಕ್ಕಾಪಟ್ಟೆ. ಝೂಮ್ ಮಾಡಿ ಬೇಕಾರೆ ಝೂಮ್ ಮಾಡಿ ತೋರಿಸ್ತೀನಿ ನಾನು ಇವಾಗ. ಸಿಕ್ಕಾಪಟ್ಟೆ ಜನ
ಎಲ್ಲ ವ್ಯವಸ್ಥೆ ಇಲ್ಲ ಇದೆ ನೋಡಿ. ಫೈರ್ ಇಂಜಿನ್ ನಿಂತಿದೆ, ಇದು ನಿಂತಿದೆ, ಅಲ್ಲಿ ಫ್ಲವರ್ ಶೋ ತರ ಇದಿದೆ. ಬನ್ನಿ ಆ ಕಡೆ ಹೋಗೋಣ. ಇಲ್ಲಿ ನೋಡ್ಬೋದು ಯಾವ ರೀತಿ ಸ್ಟ್ಯಾಚ್ಯೂ ಮಾಡಿದಾರೆ ಅಂತ ನೀವು ನೋಡ್ಬೋದು. ಫ್ಲವರ್ಸ್ದು ಆರ್ಚ್ ತರ ಹಾಕಿದ್ದಾರೆ. ಅಲ್ಲಿ ಮಧ್ಯ ಅಂಬೇಡ್ಕರ್ ಚಿತ್ರ ಇದೆ. ವೆರೈಟಿ ಫ್ಲವರ್ಸ್ ಇದೆ. ಸೂಪರ್ ಆಗಿ ಮಾಡಿದ್ದಾರೆ ನೋಡಿ. ಝೂಮ್ ಮಾಡಿ ತೋರಿಸ್ತೀನಿ ನಾನು. ಸಗದಾಗಿದೆ ನೋಡಿ. ಆ ಕಡೆ ಎಲ್ಲ ಹೋದ್ರೆ ನೀವು ಹಿಂದ್ಗಡೆ ನೋಡ್ತಾ ಇದ್ದೀರಾ ಬ್ಯಾಕ್ ಗ್ರೌಂಡ್ ಎಲ್ಲ ಅಂಗಡಿಗಳಿದೆ, ಶಾಪ್ಸ್, ಅಂಗಡಿ ಮುಂಗಟ್ಟುಗಳು, ಬ್ಯಾಗ್ಸ್ ಆಗ್ಲಿ, ಚಿಕ್ಕಿಗಳಾಗ್ಲಿ, ತಿನ್ನೋ ವಸ್ತುಗಳಾಗ್ಲಿ, ವೆರೈಟಿ ಊದಿನ ಕಡ್ಡಿ ಆಗ್ಲಿ, ಇನ್ನು ವೆರೈಟಿ ಏನೇನು ಸಿಗುತ್ತೆ ಎಲ್ಲ ಸಿಗುತ್ತೆ. ಅಲ್ಲಿ ಇಲ್ಲೇ ನೋಡ್ಕೊಬೋದು. ನಿಮ್ಗೆ ಎಲ್ಲಾ ಇದು ಪ್ರದರ್ಶನ ಕೂಡ ಇದೆ, ಮಾರಾಟಕ್ಕೂ ಇದೆ, ಎಲ್ಲಾ ನೋಡ್ಬೋದು ನೀವು. ಆ ಕಡೆ ಹಿಂದೆ ಇದೆ ಗಾಜ್ ಹೌಸ್. ಏನಪ್ಪ ಗ್ಲಾಸ್ ಹೌಸ್ ಪಕ್ಕ ಬಂದಿದ್ದೀನಿ ಹೊರಗಡೆ. ಇಲ್ಲಿ ನಾನು ತೋರಿಸ್ತೀನಿ, ಮೇಲೆ ಝೂಮ್ ಮಾಡ್ಬಿಟ್ಟು ನಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಫ್ಲವರ್ಸ್ ಮತ್ತೆ ಇನ್ನು ಎಷ್ಟು ಜನ ಇದಾರೆ ಅಂತ ಗೊತ್ತಾಗುತ್ತೆ. ಶಾಪ್ಸ್ ಎಲ್ಲ ಮಾಡಿದ್ದಾರೆ, ಟೆಂಪ್ರವರಿ ಶಾಪ್ಸ್. ನೀವು ಆ ಕಡೆ ಸೈಡು ಹಿಂಗೆ ಬಂದ್ರೆ ಗಾಜ್ ಹೌಸ್. ಗಾಜ್ ಹೌಸ್ ಇಂದ ಬರ್ತೀನಿ ನೋಡಿ. ಗಾಜ್ ಹೌಸ್ ಇಂದ ಬಂದೆ. ಆ ಕಡೆ ಬ್ಯಾಕ್ ಗ್ರೌಂಡ್ ನೋಡ್ತಾ ಇದ್ದೀರಾ ನೀವು. ಫುಲ್ ರೌಂಡ್ ತೋರಿಸ್ತಾ ಇದ್ದೀನಿ. ಮತ್ತೆ ಅಲ್ಲಿ ನೋಡಿ, ಅಲ್ಲೆಲ್ಲ ನೋಡ್ಬೋದು ನೀವು. ಅಲ್ಲೂ ಅಷ್ಟೇ ಫ್ಲವರ್ಸ್ ಡಿಸೈನ್ಸ್ ಇದೆ, ಕಾಣಿಸ್ತಾ ಇದೆ ನಿಮ್ಗೆ. ಬಟ್ ಸೂಪರ್ ಆಗಿದೆ. ಒಂದ್ಸಲಿ ಬಂದು ವಿಸಿಟ್ ಮಾಡಿ. 19th ವರೆಗೂ ಇರುತ್ತೆ. ಸಾಕಾಗಿದೆ ಫ್ಲವರ್ ಶೋ. ಇದೆಲ್ಲ ಏನ್ ಗೊತ್ತಾ, ನ್ಯಾಚುರಲ್. ಹಾಗೆ ನೀವು ಕಣ್ಣಿಂದಲೇ ನೋಡ್ಬೇಕು. ಯಾವ್ದೋ ಒಂದು ವಿಡಿಯೋದಲ್ಲಿ ಅಥವಾ ಟಿವಿಯಲ್ಲಿ ನೋಡಿದ್ರೆ ಅಷ್ಟು ಇದಾಗೋದಿಲ್ಲ. ಒಮ್ಮೆ ಭೇಟಿ ಕೊಡಿ. ಸಖತ್ತಾಗಿ ಮಾಡಿದ್ದಾರೆ. ಅದು ಈ ಸಲ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಮರ್ಪಣೆ. ಅಂದ್ರೆ ಅವ್ರ ಸಂದೇಶ ಸಾರುತ್ತೆ. ಅವ್ರದ್ದೇನಿದೆಯೋ ಎಲ್ಲ ಸಂದೇಶ ಸಾರುತ್ತೆ. ನೋಡ್ತಾ ಇದ್ದೀರಾ ನೀವು ನೋಡ್ತಾ ಇದ್ದೀರಾ. ಇದು ಜೀವ ವೃಕ್ಷ, ನೀಲಗಿರಿ ವೃಕ್ಷ. 200 ವರ್ಷ ಹಳೇದಿದು. ಲಾಲ್ಬಾಗಲ್ಲಿ ಇದು 200 ವರ್ಷ ಹಳೇದು ಮರದಿಂದ ಮಾಡಿರುವಂತದ್ದು ಇದು. ನೋಡ್ತಾ ಇದ್ದೀರಾ. ಆ ಕಡೆ ನೋಡಿದ್ರಿ ನೀವು ಬುದ್ಧಂದಿತ್ತು, ಈ ಕಡೆ ಇದ್ದಿದೆ. ಇಲ್ಲೆಲ್ಲ ಶಾಪ್ಸ್, ಹಿಂದುಗಡೆ ಇರೋದೆಲ್ಲ ಶಾಪ್ಸ್. ಅವೆಲ್ಲ ಹೇಳಿದ್ನಲ್ಲ ನಾನು, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಏನಿದೆ ಶಾಪ್ಸ್ ಇದೆ. ಎಲ್ಲ ನೋಡಿದ್ರ ಶಾಪ್ಸ್ ಕುರಿತು. ನೋಡಿ, ಕಮಲ ಜಾತ ಬುದ್ಧ ನೋಡ್ತಾ ಇದ್ದೀರಾ ನೀವು. ನೀಲಗಿರಿ ವೃಕ್ಷ 200 ವರ್ಷ ಲಾಲ್ಬಾಗ್ ಹಳೇದಿದು. ಲೋಟಸ್ ಬುದ್ಧ ನೋಡ್ತಾ ಇದ್ದೀರಾ ನೋಡಿ. ನಾನು ಗ್ಲಾಸ್ ಹೌಸ್ ಹಿಂದ್ಗಡೆ ಬಂದೆ. ಗ್ಲಾಸ್ ಹೌಸ್ ಹಿಂದ್ಗಡೆಯಿಂದ ನಿಮಗೆ ಕಾಣಿಸುತ್ತೆ ನೋಡಿ. ಸುತ್ತಲೂ ಎರಡು ಕಡೆನೂ ನಿಮಗೆ ಫ್ಲವರ್ಸ್ ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಪಿಲ್ಲರ್ಸ್ಗಳಿದೆ, ಪ್ರಾಣಿಗಳಿದೆ, ಎಲ್ಲ ಇದೆ. ಮೊಸಳೆ, ಕ್ರೊಕೊಡೆ, ಎಲ್ಲಾ ತರ ಒಂದು ಮರದಿಂದ. ಏನಪ್ಪಾ ಇದೆಲ್ಲ ವುಡ್ಡಿಂದ ಮಾಡಿರುವಂತದ್ದು. ಏನ್ ಮರ ಇದೆಯಾ 100-200 ವರ್ಷ ಹಳೇದು ಮರಗಳು. ಅದರಿಂದ ಎಲ್ಲ ಕೆತ್ತನೆ ಮಾಡಿರುವಂತದ್ದು. ಸುತ್ತಲೂ ಕಾಣುತ್ತೆ ನಿಮಗೆ. ಅಲ್ಲಿವರೆಗೂ ಇದೆ ನೋಡ್ಬೋದು. ಎಲ್ಲ ವುಡ್ಗಳಿಂದ ಮಾಡಿರೋ, ಮರದಿಂದ ಮಾಡಿರೋದು. ಇದೆಲ್ಲ 100-200 ವರ್ಷ ಹಳೆ ಮರಗಳಿಂದ ಮಾಡಿದ್ದಾರೆ. ನೀವು ಅವಾಗಲೇ ನೋಡ್ತಾ ಇದ್ರ ಎಲ್ಲಾ ಕಡೆ ಅಷ್ಟೇ. ಎಲ್ಲ ಮರಗಳಿಂದ ಇದು 100-200 ವರ್ಷ ಹಳೆಯ ಮರಗಳಿದೆಲ್ಲ. ಅದರಿಂದ ಕೆತ್ತನೆ ಮಾಡಿರುವಂತದ್ದು, ಹ್ಯಾಂಡ್ ಮೇಡ್ ಎಲ್ಲ ನೋಡ್ಬೋದು. ಇದು ಗಾಜ್ ಹೌಸ್ ಹಿಂದ್ಗಡೆ ಈ ರೀತಿಯಾಗಿ ಗ್ಲಾಸ್ ಹೌಸ್ ಹಿಂದ್ಗಡೆ ಬಂದ್ರೆ ನೋಡ್ಬೋದು. ಇಲ್ಲಿ ಫ್ಲವರ್ಸ್ ಇದು ಮಾಡಿದ್ದಾರೆ. ಅದೇ ರೀತಿ ಅಲ್ಲಿ ರಾಕ್ ಇದೆ, ಅಲ್ಲಿ ಗುಡ್ಡ ಇದೆ, ಬೆಟ್ಟ ಇದೆ. ಅಲ್ಲಿ ಹೋಗ್ಬೋದು ನೀವು. ಮೇಲೆ ಹೋದ್ರೆ ಒಂದು ವೀವ್ ಇದೆ ಅಷ್ಟೇ. ಅಲ್ಲಿ ಆ ತರ ನೋಡ್ತೀರಾ. ಮತ್ತೆ ಈ ಕಡೆ ನೋಡ್ಬೋದು ಸಮೃದ್ಧಿಯ ಉತ್ಪನ್ನಗಳು, ಪ್ರಾಡಕ್ಟ್ ಆಫ್ ಪ್ರಾಸ್ಪೆರಿಟಿ ಇಲ್ಲಿದೆ. ಅಲ್ಲೆಲ್ಲ ಒಳಗೋಗಿ ನೀವು ಅದನ್ನು ಮಾಡ್ಬೋದು. ಫಾರ್ಮರ್ಸ್ ಇದ್ರದ್ದಿದೆ. ಆಮೇಲೆ ಅಲ್ಲಿ ನೋಡ್ಬೋದು ಜನ ಎಷ್ಟಿದೆ ಅಂತ ಓಡಿಸ್ತೀನಿ ನೀವು ಬನ್ನಿ ನೋಡಿ. ಸಿಕ್ಕಾಬಟ್ಟೆ ಜನ ಇದ್ದಾರೆ ನೋಡ್ತಾ ಇದ್ದೀರಾ. ಅದೇ ರೀತಿ ಈ ಕಡೆ ನೋಡ್ಬೋದು. ಈ ಕಡೆ ಹಿಂಗೆ ಬಂದ್ರೆ ನಿಮಗೆ ಆಪ್ಕಾಮ್ಸ್ ಇದೆ, ರಾಕ್ ಪಕ್ಕಕ್ಕೆ ಅಲ್ಲಿ ನೋಡ್ಬೋದು. ಇಲ್ಲೂ ಅಷ್ಟೇ ಜನ ಇದ್ದಾರೆ. ಇಲ್ಲೆಲ್ಲ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಏನ್ ಶಾಪ್ಸ್ ಇದೆಯೋ ಸುತ್ತಲೂ ನೋಡ್ತಾ ಇದ್ದೀರಾ. ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾವ್ಯಾವ ರೀತಿ ಸಸಿಗಳಿದೆ, ಪ್ಲಾಂಟ್ಸ್ ಇದೆ, ಅದ್ರ ಬಗ್ಗೆ ಹೇಳ್ತಾರೆ. ಗಾಜ್ ಹೌಸ್ ನೋಡ್ಬೋದು. ಕರೆಕ್ಟ್ ಬ್ಯಾಕ್ ಗ್ರೌಂಡ್ ಇದೀವಿ ನೋಡ್ತಾ ಇದ್ದೀರಾ. ಸಿಕ್ಕಾಪಟ್ಟೆ ಇಲ್ಲಿ ನೋಡಿ. ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲೂ ಅಷ್ಟೇ ನಿಮಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಎಲ್ಲ ಶಾಪ್ಸ್ ಮಾಡಿದ್ದಾರೆ. ಎಲ್ಲ ಸಿಗುತ್ತೆ. ಇಲ್ಲಿ ಮಾತ್ರ ಹಿಂದ್ಗಡೆ ಒಂದು ನಿಮಗೆ ಒಂದು ಎಂಜಾಯ್ಮೆಂಟ್ ಏನಪ್ಪಾ ಅಂತ ರಾಕ್ ಇದೆ, ಕಲ್ಲು ಬಂಡೆ, ಮೇಲ್ಗಡೆ ಹೋಗಿ ಬರ್ಬೋದು. ಅದು ಒಂದು ಚೆನ್ನಾಗಿರುತ್ತೆ. ಓ ಯಾರಪ್ಪ ಹೀರೋ? ಹೌದು ಸರ್. ಉಮಾಶಂಕರ್ ಇಲ್ಲಿಂದ ತೋರಿಸ್ಬಿಡಿ ನೋಡಿ. ದೊಡ್ಡ ಫ್ಯಾಮಿಲಿ ಇನ್ನ ಇದಾರೆ, ಇಷ್ಟು ಇನ್ನೂ ಇದೀವಿ ಸರ್. ಇವತ್ತು ಭಾನುವಾರ ಆಗಿದ್ರಿಂದ ಬಂದಿದ್ದೀವಿ ಅಷ್ಟೇ. 30 ಜನ ಇದ್ದೀರಾ ಇಲ್ಲ ನೀವು? ಹೌದು ನೋಡಿ, ದೊಡ್ಡ ಫ್ಯಾಮಿಲಿ ಅನ್ಸುತ್ತೆ. ನಮ್ದು ಕೂಡ ದೊಡ್ಡ ಫ್ಯಾಮಿಲಿ ಸರ್. ಇರ್ಲಿ ಸರ್. ಹೇಗಿದೆ ಸರ್ ಫಲ ಪ್ರದರ್ಶನ ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ. ಈ ಬಾರಿ ಕರ್ನಾಟಕ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಗಳನ್ನ
ಮತ್ತು ಅವರ ಪ್ರತಿಮೆಗಳನ್ನ ಈ ಲಾಲ್ಬಾಗ್ನಲ್ಲಿ ಪ್ರದರ್ಶನ ಮಾಡುವ ಮೂಲಕ ಅಂಬೇಡ್ಕರ್ ಅವರ ವಿಚಾರಗಳು ಮತ್ತು ಸಂದೇಶಗಳನ್ನ ಈ ದೇಶಕ್ಕೆ ಮತ್ತು ಜನತೆಗೆ ಸಾರುವ ಒಂದು ಪ್ರಯತ್ನವನ್ನ ಮಾಡಿದೆ. ಇಲ್ಲಿ ಹೂಗಳು ಬಗೆ ಬಗೆಯ ಹೂಗಳಿದಾವೆ, ಹೊಸ ಹೊಸ ರೀತಿಯ ಹೂಗಳು ಎಲ್ಲ ನ್ಯಾಚುರಲ್ ಆಗಿದಾವೆ, ತುಂಬಾ ಚೆನ್ನಾಗಿದಾವೆ. ಇಲ್ಲಿ ನೋಡಲಿಕ್ಕೂ ನಮ್ಮ ಕುಟುಂಬ ಸಮೇತ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಎಲ್ಲರೂ ಕೂಡ ಸಂತೋಷವನ್ನ ಪಟ್ಟಿದ್ದೀವಿ. ಎಲ್ರಿಗೂ ತುಂಬಾ ಖುಷಿಯಾಗಿದೆ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನ ಜಗತ್ತಿಗೆ ಸಾರುವಂತ ಒಂದು ಅಂಬೇಡ್ಕರ್ ಅವರ ಸಂಸತ್ತು, ಅಂಬೇಡ್ಕರ್ ಮೊದಲ ಬಾರಿಗೆ ಪ್ರವೇಶಿಸಿದಂತ ಸಂಸತ್ತು ಮತ್ತು ಬುದ್ಧ ವಿಹಾರ ಮತ್ತು ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ತಾಯಿ ಮತ್ತು ಅವರ ಗುರು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಮತ್ತು ಸಂತ ಕಬೀರ್ ಅವರ ಇದನ್ನಿಟ್ಟು ಒಂದು ಪ್ರತಿಮೆಗಳನ್ನು ಇಟ್ಟು ಅಲ್ಲಿ ಈ ಸರಿ ಪುಷ್ಪ ಪ್ರದರ್ಶನವನ್ನ ಏರ್ಪಡಿಸಿದ್ದಾರೆ. ಅದು ತುಂಬಾ ಸಂತೋಷವನ್ನ ತಂದಿದೆ. ಇಲ್ಲಿನ ನಾಡಿನ ಜನತೆ ಎಲ್ಲರೂ ಕೂಡ ಬಂದು ಲಾಲ್ಬಾಗ್ನಲ್ಲಿ ನಡೀತಾ ಇರ್ತಕ್ಕಂಥ 8ನೇ ತಾರೀಕಿಂದ ಈ 19ನೇ ತಾರೀಕುವರೆಗೂ ನಡೀತಾ ಇರ್ತಕ್ಕಂಥ ಈ ಫಲ ಪುಷ್ಪ ಪ್ರದರ್ಶನವನ್ನ ತಾವೆಲ್ಲರೂ ವೀಕ್ಷಣೆ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿಯನ್ನ ಮಾಡ್ತೀನಿ. ಇದು ತುಂಬಾ ಚೆನ್ನಾಗಿದೆ, ತಾವೆಲ್ಲರೂ ಕೂಡ ಬಂದು ನೋಡಿ. ನಾವು ಕೂಡ ಬಂದು ತುಂಬಾ ಖುಷಿಯಿಂದ ನಾವು ಇವತ್ತು ಈ ವಿಶೇಷ ಇದನ್ನ ನೋಡಿದ್ದೀವಿ. ಆಗಸ್ಟ್ 15ರಂದು ತುಂಬಾ ವಿಶೇಷವಾಗಿರುತ್ತೆ, ತಾವೆಲ್ಲರೂ ಕೂಡ ಬರಬೇಕು ಅಂತ ಹೌದು ಸರ್. ಫ್ಯಾಮಿಲಿ ಸಮೇತ ಬಂದಿದ್ದಾರೆ, ನೋಡ್ತಾ ಇದ್ರೆ ಮುಂದ್ರಾಜಣ್ಣ ಅವ್ರ ಫ್ಯಾಮಿಲಿ ಜಾಸ್ತಿ ಇದ್ದಾರೆ. ಚಿನ್ನಸ್ವಾಮಿ ವೈಟ್ ಫೀಲ್ಡ್ ಇಂದ ಹೇಗಿದೆ ಸರ್ ಫ್ಲವರ್ ಶೋ ಎಲ್ಲ? ಸರ್ ಸಖತ್ತಾಗಿದೆ. ಈ ಸತಿ ಥೀಮ್ ಇಸ್ ಬೇಸ್ಡ್ ಆನ್ ಅಂಬೇಡ್ಕರ್ ಬಗ್ಗೆ, ಸಂವಿಧಾನದ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ. ಸೊ ಅವ್ರ ಫಾದರ್ ಮದರ್ ಬಗ್ಗೆ, ಅಲ್ಲಿ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಬಗ್ಗೆ ಎಲ್ಲ ಸ್ವಲ್ಪ ಡಿಸ್ಪ್ಲೇ ಎಲ್ಲ ಇದೆ. ಜೀವನ ಚರಿತ್ರೆನೇ ಇದೆ. ಸೊ ಒಂಥರ ಚಿಕ್ಕ ಓದಿರ್ತೀರಿ ಬುಕ್ ಅಲ್ಲಿ, ಒಂಥರ ರಿವೈಸ್ ಆಯ್ದಂಗ ಆಯ್ತು. ನಿಮ್ ಮಗು ಪಾಪ ಫ್ಲಾಗ್ ಎಲ್ಲ ಹಾಕ್ಸ್ಕೊಂಡು ಏನ್ ಪಡಿದೀನಿ ಹೆಸರು? ಹೇಗಿದೆ ಎಲ್ಲ ನೋಡಿದಲ್ಲ ಫ್ಲವರ್ಸ್? ಚೆನ್ನಾಗಿದ್ಯಾ? ಸೂಪರ್ ಆಗಿದ್ಯಾ? ಖುಷಿ ಆಯ್ತಾ? ಎಲ್ಲಾ ಮಕ್ಕಳು ನೋಡಕ್ ಬರ್ಬೇಕು ತಾನೆ? ಜೈ ಅಂಬೇಡ್ಕರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಬರ್ಲಿ, ಯಾಕಂದ್ರೆ ಸೂಪರ್ ಆಗಿ ಮಾಡಿದ್ದಾರೆ ಈ ಸಲ. ಅಂಬೇಡ್ಕರ್ಗೋಸ್ಕರ ಸಮರ್ಪಣೆ ಮಾಡಿದ್ದಾರೆ. ಹೌದು, ಇಟ್ಸ್ ಅಂದ್ರೆ ನೇಚರ್ ಅಲ್ಲಿ ಇಟ್ಟಿರೋದ್ರಿಂದ ಒಂಥರ ಫ್ಲವರ್ ಶೋ ಅಂದ್ರೆ ನಿಮ್ಗೆ ಗೊತ್ತು, ಜಸ್ಟ್ ಎಲ್ಲರೂ ಪೀಸ್ಫುಲ್ ಆಗಿ ಟ್ರೀಟ್ ಮಾಡ್ತಾರೆ. ಸೊ ಇಟ್ಸ್ ವೆರಿ ಗುಡ್. ಯಾವ್ದು ಆರ್ಟಿಫಿಷಿಯಲ್ ಅಲ್ಲ, ಎಲ್ಲ ನಿಮ್ಗೆ ಎಷ್ಟೇ ಸ್ಟ್ರೆಸ್ ಇದ್ರೆ ಕೂಡ ನೀವು ಒಂದ್ಸತಿ ಇಲ್ಲಿ ಬಂದು ವೀಕ್ಷಣೆ ಮಾಡಿ. ಇಟ್ಸ್ ವೆರಿ ಗುಡ್ ಆಕ್ಚುಲಿ. ನಿಮ್ಗೆ ಏನ್ ಅನ್ಸುತ್ತೆ? ಸ್ಟ್ರೆಸ್ಫುಲ್ ಎಲ್ಲ ಸ್ಟ್ರೆಸ್ ಎಲ್ಲ ಸ್ಟ್ರೆಸ್ಫುಲ್ ಇದ್ರೆ ಆರಾಮ. ನೋಡಿದ್ರಾ? ಹಾ ಸರ್, ಇನ್ನು ಜಸ್ಟ್ ಹೋಗ್ತಾ ಇದೀವಿ ಸರ್. ನೋಡ್ತಾ ಇದ್ರಾ? ಹೇಗಿದೆ? ಅಲ್ಲೆಲ್ಲ ನೋಡ್ಕೊಂಡ್ ಬಂದ್ರಲ್ಲ? ಅಲ್ಲೆಲ್ಲ ಸೂಪರ್ ಆಗಿದೆ, ಚೆನ್ನಾಗಿದೆಯಲ್ಲ? ಪಾರ್ಕ್ ಎಲ್ಲ ಕಡೆ ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? ಎಲ್ಲ ಫ್ಯಾಮಿಲಿ ಬಂದಿದ್ದೀರಾ? ಸರ್ ಎಲ್ಲ ಫ್ಯಾಮಿಲಿನಾ? ನೋಡಿ ಎಲ್ಲರ ಫ್ಯಾಮಿಲಿ ಇದಾರೆ. ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಅಡ್ವಾನ್ಸ್ ಆಗಿ ಬಂದಿದ್ದೀವಿ ಸರ್. ಹೌದಾ? ಎಲ್ಲ ನೋಡಿ. ಗಾಜಿನ ಮನೆ ಅಂದ್ರೆ ಗ್ಲಾಸ್ ಹೌಸ್ ಅಲ್ಲಿ ಸೂಪರ್ ಆಗಿದೆ. ಅಂಬೇಡ್ಕರ್ ಬಗ್ಗೆ ಎಲ್ಲ ಬಹಳ ಚೆನ್ನಾಗಿದೆ. ಇಯರ್ಲಿ ಬರ್ತೀವಿ ಸರ್. ಬರ್ತಾ ಇರ್ತೀರಾ ನೀವು? ನೋಡಿದ್ರಲ್ಲ ಫ್ಲವರ್ ಶೋ ಲಾಲ್ಬಾಗ್ ಅಲ್ಲಿ ಆಗಸ್ಟ್ 8ರಿಂದ ಇದೇ ತಿಂಗಳು ಆಗಸ್ಟ್ 19ವರೆಗೂ ಇರುತ್ತೆ. ಬನ್ನಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ. 19ವರೆಗೂ ಇರುತ್ತೆ. ಬಹಳ ಚೆನ್ನಾಗಿದೆ ಫ್ಲವರ್ ಶೋ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ನೋಡ್ತಿದ್ದೀರಾ ನೀವು? ಸಿಕ್ಕಾಪಟ್ಟೆ ಜನ ಇದ್ದಾರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ನನಗೆ ಸ್ಫೂರ್ತಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್. ಸಿ ಯು.